ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಾಸಿಬೇಸ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಿಮಗೊಂದು ಸ್ಕಿನ್ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಮಾಡೋಕೆ ಬಂದಿದ್ದೀನಿ. ಅದು ಯಾವ ಪ್ರಾಡಕ್ಟ್ ಅಂತ ಹೇಳೋದಾದರೆ ಎಮ್ಕೆಫಿನ್ ಅವ್ರದ್ದು ಗ್ರೀನ್ ಟೀ ಫೇಸ್ ಸೀರಮ್. ಈ ಎಮ್ಕೆಫಿನ್ ಅಂದರೆ ಇಂಡಿಯಾಸ್ ಫಸ್ಟ್ ಕ್ಯಾಫಿನೇಟೆಡ್ ಬ್ರ್ಯಾಂಡ್ ಅಂತ ಗೊತ್ತು. ಇವರು ಕಾಫಿನ ಯೂಸ್ ಮಾಡಿ ಸ್ಕಿನ್ ಪ್ರಾಡಕ್ಟ್ನ ಲಾಂಚ್ ಮಾಡ್ತಾರೆ. ದಿಸ್ ಇಸ್ ಓನ್ಲಿ ಒನ್ ಬ್ರ್ಯಾಂಡ್ ಅಂತ ಹೇಳ್ಬೋದು, ಎಮ್ಕೆಫಿನ್. ಈ ಕೆಫಿನ್ನ ನಮ್ಮ ದೇಹಕ್ಕೆ ತಗೊಳ್ಳೋದ್ರಿಂದ ಏನೆಲ್ಲ ಬೆನಿಫಿಟ್ ಅಂತ ನಿಮಗೆ ಗೊತ್ತಿರ್ಬೋದು. ಇದು ನಮ್ಮ ಸ್ಕಿನ್ನಲ್ಲಿರುವಂತಹ ಡರ್ಟ್ನ ಕ್ಲೀನ್ ಮಾಡುತ್ತೆ, ಸ್ಕಿನ್ನ ಬ್ರೈಟ್ನಿಂಗ್ ಮಾಡುತ್ತೆ, ಆ್ಯಂಡ್ ಪೋಸ್ನ ಕ್ಲೋಸ್ ಮಾಡುತ್ತೆ. ಹೀಗೆ ಇನ್ನು ತುಂಬ ತರಹ ಬೆನಿಫಿಟ್ಸ್ ಇದೆ. ಆ್ಯಂಡ್ ಗ್ರೀನ್ ಟೀ ಬೆನಿಫಿಟ್ಸ್ ನೋಡೋದಾದರೆ ಇದು ನಮ್ಮ ಆಯಿಲ್ ಸೆಕ್ರೇಷನ್ನ ಕಡಿಮೆ ಮಾಡುತ್ತೆ, ಆ್ಯಂಟಿ ಏಜ್ನಿಂಗ್ ಆಗಿ ವರ್ಕ್ ಮಾಡುತ್ತೆ, ಆ್ಯಂಡ್ ನಮ್ಮ ಫೇಸ್ನಲ್ಲಿರುವಂತಹ ಓಪನ್ ಪೋಸ್ನೆಲ್ಲ ಇದು ಕ್ಲೋಸ್ ಮಾಡುತ್ತೆ. ನಮ್ಮ ಫೇಸ್ನ ಇದು ಹೈಡ್ರೇಟ್ ಆಗಿರೋಕ್ಕೆ ಟ್ರೈ ಮಾಡುತ್ತೆ, ಆ್ಯಂಡ್ ಪಿಂಪಲ್ಸ್ನ ರಿಡ್ಯೂಸ್ ಮಾಡುತ್ತೆ. ಇದಿಷ್ಟು ಗ್ರೀನ್ ಟೀಯಿಂದ ಆಗುವಂತಹ ಯೂಸಸ್ ಅಂತ ಹೇಳ್ಬೋದು. ನಾವು ಇವಾಗ ಈ ಎಮ್ಕೆಫಿನ್ ಅವ್ರದ್ದು ಪ್ಯಾಕೇಜಿಂಗ್ ನೋಡೋಣ ಹೇಗಿದೆ ಅಂತ. ನೀವು ನೋಡ್ಬೋದು, ಇದು ವೈಟ್ ಕಲರ್ನಲ್ಲಿ ಹೊರಗಡೆ ಪ್ಯಾಕೇಜಿಂಗ್ ಮಾಡಿದ್ದಾರೆ. ಇದು ಕಾರ್ಡ್ಬೋರ್ಡ್ನಲ್ಲಿ ಆಗಿರುವಂಥದ್ದು, ತುಂಬ ಸ್ಟ್ರಾಂಗ್ ಇದೆ. ಒಳಗಡೆ ಪ್ರಾಡಕ್ಟ್ ಬ್ರೇಕ್ ಆಗಬಾರ್ದು ಅಂತ ಅವರು ತುಂಬ ಸ್ಟ್ರಾಂಗ್ ಆಗಿ ಪ್ಯಾಕೇಜಿಂಗ್ ಮಾಡಿದ್ದಾರೆ. ಔಟ್ ಆಫ್ 10 ಇದು ಔಟ್ ಆಫ್ 10 ಅಂತ ಹೇಳ್ತೀನಿ, ಬಿಕಾಸ್ ಅಷ್ಟು ಸ್ಟ್ರಾಂಗ್ ಆಗಿದೆ ಇದು ಪ್ಯಾಕೇಜಿಂಗ್. ಆ್ಯಂಡ್ ನೀವು ಹೊರಗಡೆ ಇಲ್ಲಿ ಇನ್ಸ್ಟ್ರಕ್ಷನ್ ಆಗಿರ್ಬೋದು, ಡೈರೆಕ್ಷನ್ ಫಾರ್ ಯೂಸ್ ಆಗಿರ್ಬೋದು, ಇಂಗ್ರೀಡಿಯೆಂಟ್ಸ್ ಆಗಿರ್ಬೋದು, ಎಲ್ಲವನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೀವು ನೋಡ್ಬೋದಾಗಿದೆ. ನೋಡಿ, ಇಲ್ಲಿ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಎಲ್ಲ ಇದೆ. ನಾನಲ್ಲಿ ಫೋಟೋ ಕ್ಲಿಪ್ ಹಾಕ್ತೀನಿ, ನೋಡ್ಕೊಳ್ಳಿ ಕಾಣಿಸಿಲ್ಲ ಅಂತ ಅಂದರೆ. ಇದರಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಅಂತ ನೋಡೋದಾದರೆ ಮೇನ್ ಆಗಿ ಗ್ರೀನ್ ಟೀ ಆ್ಯಂಡ್ 50% ವಿಟಮಿನ್ ಸಿ, 1% ಕೆಫಿನ್ ಆ್ಯಂಡ್ ಹೈಲುರೋನಿಕ್ ಆ್ಯಸಿಡ್. ದಿಸ್ ಇಸ್ ದಿ ಮೇನ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು. ಇದಿಷ್ಟು ಇದು ಪ್ಯಾಕೇಜಿಂಗ್ ಬಗ್ಗೆ. ಇನ್ನು ಒಳಗಡೆ ಪ್ರಾಡಕ್ಟ್ ಹೇಗಿದೆ ಅಂತ ನೋಡೋಣ. ಪ್ರಾಡಕ್ಟ್ನ ಇಲ್ಲಿದೆ ನೋಡಿ. ಇದು ಪ್ರಾಡಕ್ಟ್ ಹೀಗಿದೆ. ಪ್ರಾಡಕ್ಟ್ ಇದು ಲೈಟ್ ಗ್ರೀನ್ ಕಲರ್ನಲ್ಲಿದೆ, ಆ್ಯಂಡ್ ಇದನ್ನು ಗ್ಲಾಸ್ ಬಾಟಲ್ನಲ್ಲಿ ಪ್ಯಾಕೇಜ್ ಇದೆ. ಒಳಗಡೆ ಪ್ರಾಡಕ್ಟ್ನ ಗ್ಲೌಸ್ ಬಾಟಲ್ನಲ್ಲಿ ಹಾಕಿದ್ದಾರೆ. ದಿಸ್ ಈಸ್ ಸೇಫ್, ಬಿಕಾಸ್ ಸೆಕ್ಯೂರ್ ಆಗೋ ಇರುತ್ತೆ, ಸೇಫ್ ಆಗೋ ಇರುತ್ತೆ. ಗ್ಲಾಸ್ ಬಾಟಲ್ನಲ್ಲಿ ಇದ್ದರೆ ಯಾವುದೇ ಪ್ರಾಡಕ್ಟ್ ಕೂಡ ಬೇಗ ಹಾಳಾಗಲ್ಲ, ಆ್ಯಂಡ್ ಏನಾದರೂ ಇದು ಡಿಸ್ಕಲರೇಷನ್ಸ್ ಆದರೆ ನಮಗೆ ಈಸಿಯಾಗಿ ನೋಡ್ಬೋದಾಗಿದೆ. ಸೊ ಆದ್ದರಿಂದ ಗ್ಲಾಸ್ನಲ್ಲಿರುವಂತಹ ಪ್ರಾಡಕ್ಟ್ ಎಲ್ಲ ಸೇಫ್ ಅಂತ ಹೇಳ್ಬೋದು. ಬಟ್ ನಾವು ಇದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕಷ್ಟೇ. ಬ್ರೇಕ್ ಆಗದೆ ಇರೋ ಥರ ನೋಡಿಕೊಂಡು ನಾವು ಯೂಸ್ ಮಾಡಬೇಕು. ಆ್ಯಂಡ್ ಇಲ್ಲೂ ಕೂಡ ನಿಮಗೆ ಇನ್ಸ್ಟ್ರಕ್ಷನ್ ಆಗಿರ್ಬೋದು, ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಆಗಿರ್ಬೋದು, ಎಲ್ಲವನ್ನು ಕೂಡ ಇಲ್ಲೂ ಕೂಡ ಬರೆದಿದ್ದಾರೆ, ನೀವು ನೋಡ್ಬೋದು. ಆ್ಯಂಡ್ ನೀವು ಯಾವುದೇ ಪ್ರಾಡಕ್ಟ್ ತೊಗೊಂಡ್ರೂ ಕೂಡ ಒಂದು ಥಿಂಗ್ನ ನೀವು ಅಲ್ಲಿ ಫೈಂಡ್ ಔಟ್ ಮಾಡಲೇಬೇಕು, ದಟ್ ಈಸ್ ಪ್ಯಾರಾಬೆನ್ ಆ್ಯಂಡ್ ಮಿನರಲ್ ಫ್ರೀನಾ ಅಂತ. ನೀವು ಯಾವುದೇ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರೂ ನೀವು ನೋಡಲೇಬೇಕಾದಂತಹ ಒಂದು ಇಂಪಾರ್ಟೆಂಟ್ ಥಿಂಗ್ ಅದು. ಏನಾದರೂ ನಮ್ಮ ಸ್ಕಿನ್ಗೆ ಪ್ಯಾರಾಬೆನ್ ಆ್ಯಂಡ್ ಮಿನರಲ್ಸ್ ಇರುವಂತಹ ಪ್ರಾಡಕ್ಟ್ನ ಯೂಸ್ ಮಾಡಿದ್ರೆ ನಮಗೆ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ. ಸೊ ಆದ್ದರಿಂದ ಯಾರೇ ಆದರೂ ಸಹ ಪ್ಯಾರಾಬಿನ್ ಆ್ಯಂಡ್ ಮಿನರಲ್ ಫ್ರೀ ಇರುವಂತಹ ಪ್ರಾಡಕ್ಟ್ನ ಯೂಸ್ ಮಾಡಿ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಇದು FDA ಅಪ್ರೂವ್ಡ್ ಅನಿಮಲ್ ಆ್ಯಂಡ್ ಕ್ರೂಯಲ್ ಟೆಸ್ಟ್ ಆಗಿದೆ, ಆ್ಯಂಡ್ ಪ್ಯಾರಾಬಿನ್ ಆ್ಯಂಡ್ ಮಿನರಲ್ ಫ್ರೀ ಅಂತ ಹೇಳ್ಬೋದು. ಆ್ಯಂಡ್ ಇದು ಗ್ರೀನ್ ಟೀದು ಪ್ಯಾಕೇಜಿಂಗ್ ನೋಡಿದಾಯಿತು. ಈಗ ಕನ್ಸಿಸ್ಟೆನ್ಸಿ ನೋಡೋಣ ಹೇಗಿದೆ ಅಂತ. ಕನ್ಸಿಸ್ಟೆನ್ಸಿ ನೋಡಿ, ಇದು ಕ್ರೀಮಿ ಆಗಿದೆ ಕನ್ಸಿಸ್ಟೆನ್ಸಿ, ಬಟ್ ಇದು ಡ್ರಾಪರ್ ವರ್ತ್ ಅಂತ ಅನಿಸ್ತಿಲ್ಲ. ಬಿಕಾಸ್ ನಾವೇನಾದರೂ ಪ್ರಾಡಕ್ಟ್ ತೊಗೋಬೇಕಂತ ಅಂದರೆ ತುಂಬ ಪ್ರೆಸ್ ಮಾಡಬೇಕು, ಆ್ಯಂಡ್ ಪ್ರಾಡಕ್ಟ್ನ ಯೂಸ್ ಮಾಡಬೇಕಾದ್ರೆ ತೊಗೋಬೇಕಂದ್ರೂ ಕೂಡ ಇದನ್ನು ತುಂಬ ಪ್ರೆಸ್ ಮಾಡಬೇಕಾಗುತ್ತೆ. ಸೊ ಆದ್ದರಿಂದ ಇದು ಡ್ರಾಪರ್ಗೆ ನಾನು ಔಟ್ ಆಫ್ 10 5 ಕೊಡ್ತೀನಿ ಅಷ್ಟೇ. ಇದೇನು ಯೂಸ್ ಇಲ್ಲ. ನಿಮ್ಮ ಹತ್ರ ಏನಾದರೂ ಪಂಪ್ ಥರ ಇದ್ದರೆ ಅದಕ್ಕೆ ಈ ಪ್ರಾಡಕ್ಟ್ನ ಹಾಕ್ಕೊಂಡು ಯೂಸ್ ಮಾಡಿ. ಈ ಡ್ರಾಪರಿಂದ ನಿಜಕ್ಕೂ ಆಗಲ್ಲ ಪ್ರಾಡಕ್ಟ್ ಯೂಸ್ ಮಾಡೋಕ್ಕೆ. ನಿಮಗೆ ಕನ್ಸಿಸ್ಟೆನ್ಸಿ ತೋರಿಸ್ತೀನಿ ಹೇಗಿದೆ ಅಂತ. ನೋಡಿ, ಈ ಥರ ಇದೆ ಕನ್ಸಿಸ್ಟೆನ್ಸಿ. ಗ್ರೀನ್ ಕಲರ್, ಸ್ವಲ್ಪ ವಾಟರಿ ಆಗಿದೆ, ಆ್ಯಂಡ್ ಇದು ಈಸಿಯಾಗಿ ಸ್ಕಿನ್ ಮೇಲೆ ಅಬ್ಸಾರ್ಬ್ ಆಗುತ್ತೆ. ನೋಡಿ, ನಾನು ನೋಡಿರೋ ಪ್ರಕಾರ ತುಂಬ ಯೂಟ್ಯೂಬರ್ಸ್ ಹೇಳಿದ್ದಾರೆ ಇದನ್ನು ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಬ್ರೈಟ್ನಿಂಗ್ ಆಗುತ್ತೆ ಅಂತ. ದಟ್ ಈಸ್ ರಾಂಗ್. ನಮ್ಮ ಸ್ಕಿನ್ ಯಾವುದೇ ರೀತಿ ಬ್ರೈಟ್ನಿಂಗ್ ಆಗಲ್ಲ, ಆ್ಯಂಡ್ ಗ್ಲೋ ಕೊಡಲ್ಲ. ಇದು ಓನ್ಲಿ ಫಾರ್ ಹೈಡ್ರೇಷನ್ ಅಂತ ಹೇಳ್ಬೋದು. ಎಮ್ಕೆಫಿನ್ ಅವರು ಸ್ಕಿನ್ ಹೈಡ್ರೇಷನ್ಗೋಸ್ಕರ ಈ ಪ್ರಾಡಕ್ಟ್ನ ಲಾಂಚ್ ಮಾಡಿರೋದು. ನಿಮಗೆ ಯಾವುದೇ ರೀತಿ ಸ್ಕಿನ್ ಕಲರ್ ಆಗಲಿ, ಸ್ಕಿನ್ ತುಂಬ ಗ್ಲೋ ಬರೋದಾಗಲಿ ಎಲ್ಲ ಆಗಲ್ಲ. ನಮ್ಮ ಸ್ಕಿನ್ ಹೈಡ್ರೇಟ್ ಆಗಿದ್ದರೆ ಸ್ಕಿನ್ ಗ್ಲೋ ಕಾಣಿಸುತ್ತೆ, ಅಷ್ಟು ತುಂಬ ಏನು ಕಾಣಿಸಲ್ಲ, ಲಿಟಲ್ ಬಿಟ್ಟಾಗಿ ಕಾಣಿಸುತ್ತೆ. ನಾನು ಕೂಡ ಇದನ್ನು ಅಪ್ಲೈ ಮಾಡಿದ್ದೀನಿ ನೋಡಿ. ನಾನು ಆಲೋವೆರಾ ಜೆಲ್ನ ಹಾಕಿ ಇದನ್ನು ಅಪ್ಲೈ ಮಾಡಿರೋದ್ರಿಂದ ನನ್ನ ಸ್ಕಿನ್ ಅಷ್ಟು ಗ್ಲೋ ಬಂದಿದೆ ಅಷ್ಟೇ. ಬಟ್ ಇದೊಂದೇ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಸ್ಕಿನ್ ಅಷ್ಟು ಗ್ಲೋ ಕಾಣಿಸಲ್ಲ. ಬಟ್ ಸ್ಕಿನ್ ನಮಗೆ ಏನಿಲ್ಲ ಅಂತ ಅಂದರೂ 15 hours ಹೈಡ್ರೇಟ್ ಆಗಿರುತ್ತೆ.
ಇಲ್ಲಿ 72 ಅವರ್ಸ್ ಹೈಡ್ರೇಷನ್ ಅಂತ ಕೊಟ್ಟಿದ್ದಾರೆ. ಅಷ್ಟು ಲಾಂಗ್ ಲಾಸ್ಟಿಂಗ್ ಆಗಿ ಹೇಗೇನು ಬರಲ್ಲ, ಜಸ್ಟ್ 15 to 16 ಅವರ್ಸ್ ನನಗೆ ಹೈಡ್ರೇಷನ್ ಸಿಗುತ್ತೆ ಅಂತ ಹೇಳ್ಬೋದು ಈ ಸಿರಮ್ನ ಯೂಸ್ ಮಾಡೋದ್ರಿಂದ. ಆ್ಯಂಡ್ ಇವಾಗ ಚಳಿಗಾಲ ಬಂತು, ಮಳೆಗಾಲ ಬಂತು, ಸ್ಕಿನ್ ಬ್ರೇಕ್ಔಟ್ ಆಗೋದು, ಸ್ಕಿನ್ ಡ್ರೈ ಆಗೋದು ಈ ಥರ ಎಲ್ಲ ಆಗುತ್ತಲ್ಲ. ಸೊ ಆದ್ದರಿಂದ ನಾನು ತರಿಸಿದ್ದೀನಿ. ಇದು ನನ್ನ ಸ್ಕಿನ್ನ ತುಂಬ ಹೈಡ್ರೇಟ್ ಆಗಿ ಇಡುತ್ತೆ. ಆದ್ದರಿಂದ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ನಾನು ಏನೇ ಹೇಳ್ತಿದ್ರು ಇದು ನನ್ನ ಪರ್ಸ್ನಲ್ ರಿವ್ಯೂ ಬಗ್ಗೆ ನಾನು ಹೇಳ್ತಿರೋದು. ನಾನು ಯೂಸ್ ಮಾಡಿರೋದ್ರಿಂದ ನಿಮಗೆ ಇದನ್ನು ಪರ್ಸ್ನಲ್ ರಿವ್ಯೂ ಕೊಡ್ತಾ ಇರೋದು. ಇದ್ರ ಪ್ರೈಸ್ ನೋಡೋದಾದರೆ 625 ರುಪೀಸ್ ಫಾರ್ 40 ml ಅಂತ ಹೇಳ್ಬೋದು. 40 mlಗೆ 625 ರುಪೀಸ್. ಸ್ಟಾರ್ಟಿಂಗ್ ತೊಗೊಳ್ಳೋರಿಗೆ ಇದೊಂದು ಸ್ವಲ್ಪ ಹೈ ಅಂತ ಅನ್ನಿಸ್ಬೋದು, ಬಟ್ ನೀವು ಯೂಸ್ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ ಇದು ವರ್ತ್ ಅಂತ. ನಾನು ಕೂಡ ತುಂಬ ಸ್ಕೇರಿ ಆಗಿದ್ದೆ, ಇಷ್ಟು ದುಡ್ಡು ಕೊಟ್ಟು ತೊಗೊಂಡಿದ್ದೀನಿ, ಮುಂದೆ ಅದು ಪ್ರಾಡಕ್ಟ್ ಹೇಗೆ ಬರುತ್ತೋ, ನನ್ನ ಸ್ಕಿನ್ಗೆ ಇದು ಅಡ್ಜಸ್ಟ್ ಆಗುತ್ತಾ ಏನು ಅಂತ ತುಂಬ ಕನ್ಫ್ಯೂಷನ್ಸ್ನಲ್ಲಿದ್ದೆ. ಆಮೇಲೆ ನನಗೂ ಇದು ವರ್ತ್ ಅಂತ ಅನ್ನಿಸ್ತು. ಹಾಗೆ ನನ್ನ ಸ್ಕಿನ್ಗೆ ಇದು ಅಡ್ಜಸ್ಟ್ ಆಗಿದೆ. ಆ್ಯಂಡ್ ಇದು ಎಲ್ಲ ಟೈಪ್ ಆಫ್ ಸ್ಕಿನ್ ಅವರು ಕೂಡ ಯೂಸ್ ಮಾಡ್ಬೋದು. ಬಟ್ ಬೆಸ್ಟ್ ರಿಸಲ್ಟ್ ಅಂತ ಹೇಳೋದಾದರೆ ಆಯಿಲಿ ಸ್ಕಿನ್ ಅವರು, ಯಾರಿಗೆಲ್ಲ ಸೀಬಮ್ ಪ್ರೊಡಕ್ಷನ್ಸ್ ಇರುತ್ತೆ, ಆಯಿಲ್ ಪ್ರೊಡಕ್ಷನ್ ಇರುತ್ತೆ, ಆಯಿಲ್ ಸೆಕ್ರೇಷನ್ಸ್ ಇರುತ್ತೆ ಅಂಥವರು ಇದನ್ನು ಯೂಸ್ ಮಾಡಿ. ನಿಮಗಂತೂ ಇದು ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಆಯಿಲ್ ಸ್ಕಿನ್ ಅವರಿಗೆ. ಇನ್ನು ಬೇರೆ ಡ್ರೈ ಸ್ಕಿನ್, ಕಾಂಬಿನೇಷನ್ ಸ್ಕಿನ್ ಅವರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಎಲ್ಲ ಟೈಪ್ ಆಫ್ ಸ್ಕಿನ್ ಅವರು ಇದನ್ನು ಯೂಸ್ ಮಾಡ್ಬೋದು. ನಿಮ್ಮ ಸ್ಕಿನ್ ಹೈಡ್ರೇಟ್ ಆಗಿರಬೇಕು ಅಂತ ಅಂದರೆ ಇದನ್ನು ಡೇ ಆ್ಯಂಡ್ ನೈಟ್ 2 ಟೈಮ್ಸ್ ಯೂಸ್ ಮಾಡಬೇಕು. ನಾನು ಕೂಡ 2 ಟೈಮ್ಸ್ ಯೂಸ್ ಮಾಡ್ತೀನಿ. ಇದಿಷ್ಟು ಈ ಗ್ರೀನ್ ಟೀ ಸಿರಮ್ ಬಗ್ಗೆ ಆಗಿತ್ತು. ಈ ಸಿರಮ್ ನಿಮಗೆ ಎಲ್ಲ ಬ್ಯೂಟಿ ಶಾಪಿಂಗ್ ಆ್ಯಪ್ನಲ್ಲಿ ಸಿಗುತ್ತೆ. ನೈಕಾ, ಪರ್ಪಲ್, ಅಮೆಝಾನ್, ಫ್ಲಿಪ್ಕಾರ್ಟ್ ಆ್ಯಂಡ್ ಎಮ್ಕೆಫಿನ್ ಅವ್ರದ್ದೇ ಒಂದು ಆ್ಯಪ್ ಇದೆ ಆ್ಯಂಡ್ ವೆಬ್ಸೈಟ್ ಇದೆ, ಅಲ್ಲೂ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಇವರು ಎಮ್ಕೆಫಿನ್ ಅವರು ತುಂಬ ಆಫರ್ಸ್ ಕೊಡ್ತಾರೆ. ಇದು ಯಾವುದು ಪೇಡ್ ಪ್ರಮೋಷನ್ಸ್ ಅಲ್ಲ, ಇದು ನನ್ನ ಪರ್ಸ್ನಲ್ ರಿವ್ಯೂ ನಾನು ನಿಮಗೆ ಕೊಡ್ತಿರೋದು. ಯಾವುದು ಕೂಡ ಪೇಡ್ ಪ್ರಮೋಷನ್ಸ್ ಅಂತ ಅಂದ್ಕೋಬೇಡಿ. ಇದಿಷ್ಟು ಈ ಎಮ್ಕೆಫಿನ್ ಬಗ್ಗೆ ಅಂತ ಹೇಳ್ತೀನಿ. ಇನ್ನು ಬೇರೆ ಯಾವುದಾದ್ರೂ ಪ್ರಾಡಕ್ಟ್ ಬಗ್ಗೆ ನಿಮಗೆ ರಿವ್ಯೂ ಬೇಕು ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಆ ಪ್ರಾಡಕ್ಟ್ ಬಗ್ಗೆ ಕೂಡ ರಿವ್ಯೂ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇದೇನಾದರೂ ನಿಮಗೆ ಈ ವಿಡಿಯೋಯಿಂದ ನಿಮಗೇನಾದರೂ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತಿದ್ದೀನಿ. ಥ್ಯಾಂಕ್ ಯು ಎವ್ರಿ ಒನ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್.